ನನಗೆ ಒನ್ ಮೋರ್ ಪಾರ್ಸೆಲ್ ಬಂದಿತ್ತು. ಇದು ಟ್ವಿಸ್ಟ್ ಆಗ ನೋಡಿದ್ರಿ ರಿಟರ್ನ್ಗೆ ನಿಮ್ಗೆಲ್ಲರಿಗೂ ಒಂದು ಅದೇ mid-20s ಅಲ್ಲಿದೆನಾ. ಥ್ಯಾಂಕ್ ಯು ಚಿತ್ರ, ಲವ್ ಯು. ಒಂದು 25ನೇ ವರ್ಷದ ಬರ್ತ್ಡೇ. ಹೆಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಟು ಮೈ ಬರ್ತ್ಡೇ ವ್ಲಾಗ್. ಗೈಸ್, ನಾಳೆ ನಂದು 25ನೇ ವರ್ಷದ ಬರ್ತ್ಡೇಸ್ ಅಂತ ಹೇಳಿದ ಕೂಡ ನನಗೆ ಫಸ್ಟ್ ನೆನಪಾಗೋದು ಅಂತ ಹೇಳಿದ್ರೆ, ಚೈಲ್ಡ್ಹುಡ್ಡಲ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆ ಬರ್ತ್ಡೇ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡೋಗಿ ಚಾಕ್ಲೇಟ್ ಕೊಡ್ತಾ ಇದ್ವಿ ಇಡೀ ಕ್ಲಾಸಿಗೆ, ಟೀಚರ್ಸ್ನವರಿಗೆ. ಸೊ ಎಂತ ಅಂತ ಹೇಳಿದರೆ, ಒಂದು ಚಾಕ್ಲೇಟ್ ಕೊಡ್ಲಿಕ್ಕೆ ಹೋಗುವ ಕಾರಣದಿಂದಾಗಿ ಫಸ್ಟ್ ಪೀರಿಯಡ್ ಮಿಸ್ ಆಗ್ತಾ ಇತ್ತು. ಅದೊಂದು ತುಂಬ ಖುಷಿಯಾದ ಸಂಗತಿ. ಮತ್ತು ಬಿಟ್ಟರೆ ಬರ್ತ್ಡೇ ಅಂದರೆ ಬೇರೆ ಎಂತ ನೆನಪಾಗೋದಿಲ್ಲ. ಅದು ಯೋಚನೆ ಮಾಡೋಕೆ ಅನ್ನಿಸ್ತದೆ, ಅದು ಕಾಲ ಎಲ್ಲ ಹಾಗೆ ಒಂದು 10-15 ವರ್ಷ ಆಯಿತು, ಎಷ್ಟು ಬೆಳೆದಿದ್ದೇವೆ ನಾವು ಅಂತ ಹೇಳಿ ಒಂಥರ ಬೇಜಾರಾಗ್ತದೆ. ಬಟ್ ಒಂಥರ ದ್ಯಾಟ್ಸ್ ಅ ರಿಯಾಲಿಟಿ. ಸೊ ಇವತ್ತು, ನಾಳೆ ನನ್ನ ಬರ್ತಡೇ ಫೆಬ್ರವರಿ 10ಗೆ. ಸೊ ಇವತ್ತು ಫೆಬ್ರವರಿ 9. ಸೊ ನಂದು ಸ್ವಲ್ಪ ಗ್ರೂಮಿಂಗ್ ಮಾಡ್ಕೊಳ್ಳುವ ಅಂತೇಳಿ. ಗ್ರೂಮಿಂಗ್ ಅಂತ ಹೇಳಿದರೆ ತುಂಬ ಬಿಗ್ ಎಂತ ಸಹ ಇಲ್ಲ, ಜಸ್ಟ್ ಐಬ್ರೋಸ್ ಶೇಪ್ ಮಾಡಬೇಕು. ಫುಲ್ ಇಲ್ಲಿ ಐಬ್ರೋಸ್ ಎಲ್ಲ ಬಂದಿದೆ ನೋಡಿ. ನಾನು ಆ್ಯಕ್ಚುಲಿ ಎಂಥರ ಫಂಕ್ಷನ್ ಇದ್ದರೆ ಮಾತ್ರ ಐಬ್ರೋ ಶೇಪ್ ಮಾಡೋದು. ಯಾರಿಗೆ ಬೇಕು 10 ನಿಮಿಷದ ಪೇನ್, ನನಗಂತೂ ಇಲ್ಲಿ ಮಾಡ್ಬೇಕಾದ್ರೆ ಎಂತ ನಾವು ಇಲ್ಲಿ ಮಾಡ್ಬೇಕಾದ್ರೆ ನಾನು ಬಾಯಲ್ಲಿ ಪ್ರಾಣ ಬರ್ತದೆ. ಬಟ್ ಅಗೇನ್ ಎಂತ ಮಾಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ಮಾಡಿಸಲೇಬೇಕು, ಬರ್ತಡೇ ಅಲ್ಲ ಅಂತ ಹೇಳಿ ಮಾಡಿಸ್ತಾ ಇದ್ದೇನೆ. ಆಮೇಲೆ ಆಲ್ಸೋ ನನ್ನ ಬರ್ತಡೇಗೆ ವೈಷ್ಣವಿ, ಚಿತ್ರ, ಅನುಷ ಸಹ ಬರ್ತಾ ಇದ್ದಾಳೆ. ಸೊ ಅವರೆಲ್ಲ ಪಾಪ ರಜೆ ಹಾಕಿಕೊಂಡು ಬೇರೆ ವೈಷ್ಣವಿ ಬ್ಯಾಂಗ್ಳೂರಿಂದ ಎಲ್ಲ ಅನುಷ ಮೂಡುಬಿದ್ರೆಯಿಂದೆಲ್ಲ ಬರ್ತಾ ಇರಬೇಕಾದ್ರೆ ನನಗೆ ಅನಿಸಿತು, ನನ್ನ ಬರ್ತಡೇ ಹೇಗೆ ಅವ್ರು ಸ್ಪೆಷಲ್ ಮಾಡ್ತಿದ್ದಾರೆ, ರಿಟರ್ನಲ್ಲಿ ನಾನು ಸಹ ಅವರಿಗೆ ಎಂತಾದ್ರು ಸಣ್ಣದೆಂತಾದ್ರು ಮಾಡಬೇಕು, ಅಂದರೆ ಮೆಮೊರೇಬಲ್ ಆಗಿರಬೇಕು ಅವರಿಗೆ ಸಹ ಒಂದು ಅಂತ ಹೇಳಿ. ಸೊ ನಾನು ಅಂದ್ಕೊಂಡು ಏನೋ ರಿಟರ್ನ್ ಗಿಫ್ಟ್ ಥರ ತೊಗೊಳ್ಳುವ ಅಂತೇಳಿ, ಒಂದು ದೊಡ್ಡದೆಂತಲ್ಲ, ಸಣ್ಣದು, ಮೇ ಬಿ ಬ್ರಾಸ್ಲೆಟ್ ಅಥವಾ ಒಂದು ಕಾಫಿ ಮಗ್ ಥರ ತೊಗೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ ಎಂತ ಅಂತೇಳಿ. ಫಸ್ಟ್ ಐಬ್ರೋಸ್ ಮಾಡ್ತೇನೆ, ಆಮೇಲೆ ನವೀನ್ ಫ್ಯಾನ್ಸಿಗೆ ಹೋಗಿ ನೋಡ್ತೇನೆ ಎಂತಾರು ಸಿಗ್ತದ ಅಂತ ಹೇಳಿ. ಗೈಸ್, ನಾನು ಇವಾಗ ರೀಚ್ ಆದೆ. ಇಲ್ಲಿ ಓಪನ್ ಉಂಟು ಸ್ಟೋರ್. ಸೊ ಪಕ್ಕ ಹೋಗಿ ಐಬ್ರೋ ಶೇಪ್ ಮಾಡಿ. ಬಿಫೋರ್ ನೋಡಿ, ದಿಸ್ ಇಸ್ ಬಿಫೋರ್, ಕದ್ದಲ್ಲ ಆಫ್ಟರ್ ತೋರಿಸ್ತೀನಿ ಗೈಸ್. ಐಬ್ರೋ ಶೇಪ್ ಆಯಿತು. ಆಫ್ಟರ್, ದಿಸ್ ಈಸ್ ದ ಆಫ್ಟರ್. ಡಿಫ್ರೆನ್ಸ್ ಗೊತ್ತಾಗ್ತದಾ? ಇಲ್ಲಿ ನೋಡಿ, ಫುಲ್ ಕಂಪ್ಲೀಟಾಗಿ ಹೋಯಿತು. ಆ್ಯಂಡ್ ಆಲ್ಸೋ ಕಂಪ್ಲೀಟಾಗಿ ರೆಡ್ ಆಗಿದೆ. ನೀವು ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪೇನ್ ಆಗಿರ್ತದೆ ಅಂತ ಹೇಳಿ. ಬಟ್ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನೆಸೆಸರಿ ಆಗಿರ್ತದೆ. ಯಾಕಂದರೆ ಇದ್ದಾಗ ಒಂಥರ ನಾವು ಐಬ್ರೋ ಶೇಪ್ ಮಾಡಿದಾಗ ಅದು ಮುಖದಲ್ಲಿ ಬರುವಂಥ ಒಂದು ಇದೇ ಬೇರೆ, ಎಂತ ಹೇಳಿ ಲುಕ್ಕೇ ಬೇರೆ. ಸೊ ಅದು ಸಹ ಬರ್ತಡೇ ಅಂತ, ಏನು ಬರ್ತಡೇ ಅಥವಾ ಎಂಥ ಒಂದು ಫಂಕ್ಷನ್ ಇದ್ದಾಗ ಮಾತ್ರ ನಾನು ಮಾಡ್ಕೊಳ್ಳೋದು. ಸೊ ಇವತ್ತು ಮಾಡಿಕೊಂಡೆ. ಇನ್ನೊಂದು 15ನೇ ದಿವಸದಲ್ಲಿ ಬರ್ತದೆ. ಎಗೇನ್ ದ ಸೇಮ್ ಲೂಪ್ ಹ್ಯಾಸ್ ಟು ರಿಪೀಟೆಡ್. ಸೊ ಇವಾಗ ಹೋಗಿ ಗಿಫ್ಟನ್ನು ಬೈ ಮಾಡುವ. ಗೈಸ್, ಆ ಶಾಪಿಗೆ ಹೋದೆ, ಬಟ್ ನನಗೆ ಅಂದ್ಕೊಂಡದ್ದು ಎಂಥ ಸಿಗಲಿಲ್ಲ. ಸೊ ಇವಾಗ ಕೃಷ್ಣ ಮಠದ ಕಡೆ ಹೋಗ್ತಾ ಇದ್ದೇನೆ, ಎಂಥರು ಸಿಗ್ತದ ನೋಡುವ. ಇಲ್ಲಿ ನಯನ ಫ್ಯಾನ್ಸಿ ಅಂತ ಸಿಕ್ಕಿತ್ತು, ಅದರಲ್ಲಿ ನೋಡುವ ಎಂಥರು ಸಿಗ್ತದ ಅಂತ ಹೇಳಿ. ಗೈಸ್, ನಾನು ಹುಡುಕ್ತಾ ಇದ್ದ ಥರದ್ದು ಸಿಕ್ಕಿತ್ತು ಬ್ರಾಸ್ಲೆಟ್. ಅಂದರೆ ಇದು ಒಂದು ಜಸ್ಟ್ ಮೆಮೊರಿಗೆ, ಅಂದರೆ ಬ್ರಾಸ್ಲೆಟ್ ಅಂತ ಹೇಳಿದರೆ 3 ಜನ ಸಹ ಹಾಕ್ತಾರೆ, ಅಂದರೆ ಆಕ್ಸೆಸರೈಸ್ ಮಾಡ್ಬೋದು. ಸೊ ಒಂದು ಅವರಿಗೆ ಮೆಮೊರಿಗೆ ಅಂತ 3 ಜನಕ್ಕೆ ತೊಗೊಂಡೆ. ಐ ಆಮ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ಈಗ ಗಂಟೆ 9:30 ಆಗಿದೆ. ಚಿತ್ರಾನ್ನ ಹೋಗಿ ನಾನು ಕರ್ಕೊಂಡು ಬರ್ತೇನೆ. ಅವಳ ಮನೆ ಇಲ್ಲೇ ಹತ್ತಿರ ಇರುವ ಕಾರಣದಿಂದಾಗಿ ನಾನು ಸ್ಕೂಟಿಯಲ್ಲಿ ಹೋಗಿ ಕರ್ಕೊಂಡು ಬರ್ತೇನೆ. ವೈಷ್ಣವಿ ಅವಳದು ಫ್ಯಾಮಿಲಿ ಒಟ್ಟಿಗೆ ಡಿನ್ನರ್ ಮುಗಿಸಿ ಮನೆಗೆ ಡೈರೆಕ್ಟಾಗಿ ಬರ್ತಾಳೆ. ಸೊ ಅದು ಎಂಥ ಪ್ರಾಬ್ಲಮ್ ಇಲ್ಲ. ಸೊ ಹೋಗಿ ಚಿತ್ರಾನ್ನ ಕರ್ಕೊಂಡು ಬರ್ತೇನೆ. ದ ಬರ್ತ್ಡೇ ಸೆಲೆಬ್ರೇಷನ್ ಬಿಗಿ. ಇವಾಗ ಗಂಟೆ 11 ಆಗಿದೆ. ಸೊ 1 ಗಂಟೆ ಲಾಸ್ಟ್ ಬಾಕಿ ಉಂಟು. ನನಗೆ 25 ಇಯರ್ ಅಥವಾ 24 ಇಯರ್ಸ್ ಅಂತ ಹೇಳೋದು ವ್ಯಾಲಿಡಿಟಿ. ಬರೀ 1 ಗಂಟೆ ಮಾತ್ರ ಬಾಕಿ ಉಂಟು. ಆಮೇಲೆ ನನಗೆ ಎಷ್ಟು ಏಜ್ ಅಂತ ಹೇಳಿದರೆ 25 ಅಂತ ಹೇಳಬೇಕು. ನಾನು ಇವಾಗ ಎಂತ ಹೇಳೋದು, ಅಂದರೆ mid-20s ಅಲ್ಲಿದ್ದೇನಾ? ಗಾಡ್, ಇದು ರಿಯಲೈಸೇಷನ್ ಈಗ ಮಾತಾಡ್ತಾ ಇತ್ತು. ಅಂದರೆ ಅದೇ ಹೇಳೋದಲ್ಲ, ಏಜ್ ಆಗ್ತಾ ನಮಗೆ ಹ್ಯಾಪಿ ಬರ್ತ್ಡೇಗಿಂತ ಸಹ ಹ್ಯಾಪಿ ಬರ್ತ್ಡೇ ಆಗೋದಿಲ್ಲ, ಜಸ್ಟ್ ಬರ್ತ್ಡೇ ಆಗ್ತದೆ. ಸೊ ಒಂದು ಸಿಚುವೇಶನ್ಸ್ ಅದೇ ಉಂಟು. ಬರ್ತ್ಡೇ ಬರ್ತಾ ಉಂಟು, ನಾಟ್ ಹ್ಯಾಪಿ ಬರ್ಡೇ.
ಸ್ವಲ್ಪ ಇವಾಗ ನಾನು 24 ಇಯರ್ಸ್ ಅಂತೇಳಿ 1 ಗಂಟೆ ವ್ಯಾಲಿಡಿಟಿ ಉಂಟು. ಅದಾದ ನಂತರ ನನಗೆ ಏಜ್ ಕೇಳಿದಾಗ 25 ಅಂತ ಹೇಳಬೇಕು. ಸೊ ವೈಷ್ಣವಿ ಸಹ ಅರೌಂಡ್ 10:30 ಅವಳ ಚಿಕ್ಕಮ್ಮ ಬಿಟ್ಟು ಹೋದರು. ಬಟ್ ವೈಷ್ಣವಿಗ ವರ್ಕ್ ಉಂಟು ಅವಳಿಗೆ ಇನ್ನೂ ಸಹ ಅವಳದು ವರ್ಕ್ ಆಗಲಿಲ್ಲ. ಸೊ ವರ್ಕಿಂಗ್ ಮಾಡ್ತಾ ಇದ್ದಾಳೆ. ವೈಷ್ಣವಿ ಅಂತ ತೋರಿಸ್ತೇನೆ ನೋಡಿ, ಹಾರ್ಡ್ ವರ್ಕಿಂಗ್ ಎಂಪ್ಲಾಯಿ. ಇದು ಒಳಗಡೆಗಿಂತ ಸಹ ಹೊರಗಡೆ ಪಪ್ಪ ಇದು ಪ್ಯಾಕಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾಳೆ ವೈಷ್ಣವಿ. ಹೌದು, ನಾನೇ ಮಾಡಿದ್ದು ಕೂತ್ಕೊಂಡು. ಕಸಿನ್ಸ್ ಇಲ್ಲ ಒಳ್ಳೆದಿದೆ ಬ್ರೋ. ಕಣ್ಣು ದೊಡ್ಡಾಗಿ ಒಳ್ಳೆಗಿದೆ ನಿಜ ಒಳ್ಳೆ. ನೀನಾದ್ರು ಗೊತ್ತಾಗ್ತದಲ್ಲ. ಗೈಸ್ ನೋಡಿ, ಮೈ ಟ್ಯಾಲೆಂಟೆಡ್ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು ವೈಷ್ಣವಿ. ಪಿಕ್ಚರ್ ಯಾವ್ದು ರೆಫರೆನ್ಸ್ ತಗೊಂಡು ಹಾಕಿಲ್ಲ ಅಂತೇಳಿ ಸೈಡಲ್ಲಿ ಹಾಕ್ತೇನೆ ನೋಡಿ. ಎಷ್ಟು ಒಳ್ಳೆಗಿದೆ ಸಕ್ಕತ್ತಾಗಿ ನಿಜ ಒಳ್ಳೆಗಿದೆ. ಎಷ್ಟು ನಂಬರ್ 2. ಗೈಸ್ ನೋಡಿ ದೊಡ್ಡ ಹೋಗ್ತದೆ ಅಂತ ನಂಗೆ ನಂದು ಕೈ ಬಳೆ ಅದು ಸೈಜಾ ದೊಡ್ಡ ಆಗ್ತದೆ, ಸ್ವಲ್ಪ ದೊಡ್ಡದಾಗ್ತದೆ ಪರವಾಗಿಲ್ಲ. ಅದು ಒಂದು ಸೈಜ್ ಚಿಕ್ಕ ಮತ್ತೆ ಬಂದ್ಮೇಲೆ ಅದು ರೈಟ್ ಹಾಕಿದ್ರೆ ಕರೆಕ್ಟ್ ಆಗ್ಬೋದು. ರೈಟ್ ಸ್ವಲ್ಪ ದಪ್ಪ ಇರ್ತದಲ್ಲ. ಹೌದಾ? ಇದೆಂತ ಶೂ ದಪ್ಪ ಇರ್ತದೆ. ಇಯರಿಂಗ್ ದೊಡ್ಡ ಸ್ಟೇಟ್ಮೆಂಟ್ ಇಯರಿಂಗ್. ಸ್ಟೇಟ್ಮೆಂಟ್. ಓ ಮಸ್ಕಾರ ಐಲೈನರ್. ಎಂತ ಇದೆಂತ ಬಳೆ, ಎಂತ ಕೈಸಿ ಒಂದು ಬಳೆ ಮದುವೆ ಮಾಡಿಸಿ ಕಳಿಸಿದ ಖಾಲಿ ಆಗ್ತಿತ್ತು. ನಾನು ತಗೊಳ್ಳಿಕ್ಕೆ ಒಳ್ಳೆ ಅದು ಕುರ್ತಾ ಟಾಪ್. ಇದು ಆಫೀಸ್ಗೆ ಹಾಕಲಿಕ್ಕೆ ಪರ್ಫೆಕ್ಟ್ ಉಂಟು. ಕ್ರೇಜಿ ಉಂಟು ಬ್ರೋ ಮದುವೆ ನಿಜ. ಎಂತೆಲ್ಲ ಒಂದು ಅದೊಂಥರ ಕ್ಲಾಸ್ ಒಳ್ಳೆ ಉಂಟು, ಕ್ಲಾಸಿಕ್ ಉಂಟು ಗೈಸ್. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಗೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಯಿತು, ಸ್ವಲ್ಪ ಟೈಮ್ ಆಯಿತು. ಇವಾಗ ತಿಂಡಿ ಇನ್ನು ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಬೇಕು. ಹಲೋ ಗೈಸ್, ಸೊ ಇವಾಗ ನಮ್ದೆಲ್ಲ ರೆಡಿ ಆಯಿತು. ಸೊ ದಿಸ್ ಇಸ್ ಮೈ ಬರ್ತ್ಡೇ ಔಟ್ಫಿಟ್. ಸೊ ಇವಾಗ ನಾವು ರೀಚ್ ಆದ್ವಿ. ವೈಷ್ಣವಿ ಫುಲ್ ಶಾರ್ಟ್ ಕಟ್ಟಿಂದ ಪ್ರೋ ಆಗಿ ಪೈಥಾಗೊರಸ್ ನೋಡು ಮ್ಯಾಥ್ಸ್ ಸ್ಕಾಲರ್ ಅಂತ ಪುನಃ ಪ್ರೂವ್ ಮಾಡಿದ್ವಿ. ವೈಷ್ಣವಿ ಪೈಥಾಗೊರಸ್ ಥಿಯರಮ್ ಅಲ್ಲಿ ಅವಳು ಹೀಗೆ ರೂಟಲ್ಲಿ ಹೀಗೆ ಅದರಲ್ಲಿ ಬಂದ್ಲು. ಸೊ ಅವಳು ಬೇಗ ಬಂದ್ಲು. Happy birthday to you. Happy birthday to you. Happy. Thank you, Nisha. Guys, kota ಮಾಡ್ತಾನೆ. Oh, perfume. What's that? Nice. ನೋಡಿ ಗೈಸ್, ಅನುಷ ಪರ್ಫ್ಯೂಮ್ ಕೊಟ್ಲು, ಎಲ್ಲ ಟ್ರೈ ಮಾಡಿದ್ದೆ. ಒಳ್ಳೆ ಫ್ಲೇವರ್ಸ್ ಉಂಟು. ಒಂದು ಫ್ರೂಟಿ, ಒಂದು ವೆನಿಲಾ, ಇನ್ನೊಂದು ಯಾವ ಫ್ಲೇವರ್ ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲ ಒಳ್ಳೆ ಉಂಟು. ಇವಾಗ ಫುಡ್ ಆರ್ಡರ್ ಮಾಡ್ತೇವೆ. ಇವಾಗ ಊಟ ಬಂದಿದೆ, ಬಟ್ ಒನ್ ಮೋರ್ ಥಿಂಗ್ ಇಸ್ ರಿಮೈನಿಂಗ್. ನಂಗೆ ಇವಾಗಲೇ ಮಾಡಿರೋ ಬೆಸ್ಟ್ ಅಂತ ಅನಿಸ್ತದೆ, ಕೈ ಡರ್ಟಿ ಆಗೋಕ್ಕಿಂತ ಮುಂಚೆ. ನೀವು ವ್ಲಾಗಲ್ಲಿ ನೋಡಿದ್ರಿ, ರಿಟರ್ನ್ ಗಿಫ್ಟ್ ನಿಮ್ಗೆಲ್ಲರಿಗೂ 3 ಜನರಿಗೆ ಒಂದೊಂದು ರಿಟರ್ನ್ ಗಿಫ್ಟ್ ನಾನು ತಗೊಂಡಿದ್ದೆ. ಸಣ್ಣದೇನು ದೊಡ್ಡದಂತಲ್ಲ. ಸೊ ಇದು ಚಿತ್ರನಿಗೆ. ಯಾಕೆ ಅಂತ ಇದರಲ್ಲಿ ಡಾಲ್ಫಿನ್ ಉಂಟು. ಡಾಲ್ಫಿನ್ ಯಾಕಂತ ಹೇಳಿದರೆ ಚಿತ್ರದ ಹೆಸರು ಸೇವ್ ಮಾಡ್ಬೇಕಾದ್ರೆ ವಾಟರ್, ಬಿಕಾಸ್ ಅವಳು ಕಾವೇರಿ ನಮ್ಮದು ಅಂತೇಳಿ ಸೇವ್ ಮಾಡ್ಬೇಕಾದ್ರೆ ಆಗ ಇದೇ ಬಂತು ಇಮೋಜಿ, ಅಂದರೆ ವಾಟರ್, ಬೇರೆ ಯಾವ್ದು ಇಮೋಜಿ ಬರಲಿಲ್ಲ. ಸೊ ಅದಕ್ಕೆ ಚಿತ್ರನಿಗೆ ಇದು ಸ್ಟಾರ್ ಫಿಶ್. ಅನುಷಾನಿಗೆ, ಅವಳಿಗೆ ಬೀಚ್ ಅಂದರೆ ಸ್ವಲ್ಪ ಇಷ್ಟ, ಅದಕ್ಕೆ ಅನುಷಾನಿಗೆ ಸ್ಟಾರ್ ಫಿಶ್. ಇದು ವೈಷ್ಣವಿಗೆ ಬಟರ್ಫ್ಲೈ. ಸೊ ಅವಳ ಹೆಸರು ಸಹ ನಮ್ಮ ಮೊಬೈಲಲ್ಲಿ ವೈಷ್ಣವಿಗೆ ಬಟರ್ಫ್ಲೈ ಇಮೋಜಿ ಹಾಕಿದ್ದೇನೆ. ಸೊ ಅದಕ್ಕೆ ಇದು ವೈಷ್ಣವಿಗೆ. ಸೊ 3 ಜನರಿಗೆ ಸಹ ಪಾಪ ನನ್ನ ಬರ್ತ್ಡೇಗೆ ರಜೆ ಹಾಕಿ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಇಟ್ ಮೀನ್ಸ್ ಅ ಲಾಟ್ ಗೈಸ್ ಫಾರ್ ಕಮ್ಮಿಂಗ್. ಸೊ ಜಸ್ಟ್ ಸ್ಮಾಲ್ ಟೋಕನ್ ಆಫ್ ಲವ್.
ನಾನು ಇದು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಬರ್ತಡೇ ನನಗೆ ಹೇಗೆ ಮೆಮೊರೇಬಲ್ ಅವ್ರು ಮಾಡಿದ್ದಾರೆ, ಹಾಗೆ ನನ್ನ ಬರ್ತಡೇ ಅವರಿಗೆ ಸಹ ಮೆಮೊರೇಬಲ್ ಆಗಿರಬೇಕು. ಒಂದು 10 years ಬಿಟ್ಟು ನೋಡ್ಬೇಕಾದ್ರೆ ಅವ್ರಿಗೆ ಉಳಿಸ್ಕೊಂಡಿದ್ರೆ, ಇದು ಬ್ರಾಸ್ಲೆಟ್ ನೋಡಬೇಕಾದ್ರೆ ಅವರಿಗೆ ನೆನಪಾಗ್ತದೆ, ಹಾಂ ಇವಳ ಬರ್ತಡೇ ಕೊಡ್ತದೆ ಅಂತ ಹೇಳಿ. ಸೊ ಅದಕ್ಕೆ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಬ್ರೋ, ಲವ್ ಯು. ಅನುಷಾ ಅಂದ್ರೆ ಥ್ಯಾಂಕ್ ಯು ಅನುಷಾ, ಲವ್ ಯು ಅಂತ ಹೇಳಿ ಮಾಡ ಎಂತ ಅವಮಾನ ಜೀವನದಲ್ಲಿ. ಅದೊಂಥರ ನಾಚಿಕೆ. ಹೌದು. ಹಾಗೆ ಇದು ಚಿತ್ರಾದಿಗೆ ಥ್ಯಾಂಕ್ ಯು ಚಿತ್ರ, ಲವ್ ಯು. ಹೇಗೆ ಅನಿಸಿತು? ಹಾಕೊಳ್ಳಿ ಎಲ್ಲರೂ ಸಹ ಈಗಲೇ. ಕ್ಯೂಟ್ ಉಂಟು, ಚಂದ ಉಂಟು ಆಯ್ತು. ಎಸ್, ಪ್ರಿಟಿ, ಸೊ ಪ್ರಿಟಿ. ಮೇಂಟೈನ್ ಮಾಡ್ಕೋ, 10 ವರ್ಷ ಬಿಟ್ಟು ಕೇಳ್ತೇನೆ ಯಾವ ಕಲರ್ ಅಲ್ಲಿ ಇರ್ಬೋದು. ಇಟ್ಕೋ ಅಟ್ಲೀಸ್ಟ್ ಯಾವ ಕಲರ್ ಇದ್ರು. ಹೇಗೆ ಉಂಟು? ಒಳ್ಳೆಯದು. ಪ್ರಿಟಿ ಉಂಟಾ? ಕ್ಯೂಟ್ ಉಂಟು. ಮೇಂಟೈನ್ ಮಾಡು, 10 ವರ್ಷ ಬಿಟ್ಟು ಕೇಳ್ತೇನೆ. ಚಿತ್ರ ಹೇಗೆ ಉಂಟು? ಚಂದ ಉಂಟು. ಎಂತ ಉಂಟು? ಹೇಗೆ ನೋಡುದು? ಹೀಗೆಯಾ? ಹೀಗೆಯಾ? ಓ, ಎಳಿಲಿಕ್ಕ? ಅಲ್ಲ, ನೀನೆಂತ ಗೊತ್ತಾ, ಮೇಲೆ ಒಂದು ವ್ಯೂ ಮಾಡಿ ಎಲ್ಲ ಹಾಳು ಮಾಡ್ತಾಳೆ. ಕೆಳಗಡೆ ಟೇಬಲಲ್ಲಿ ಇರಬೇಕು. ಓಕೆ, ಇದು ನೋಡಿ, ಏನಿದು? ಫ್ರಮ್ ಪ್ರಿಟಿ ಲಿಟಲ್ ಬೇಬಿ ಡಾಲ್. ಇದು ನಮ್ಮದು ಇಂಜಿನಿಯರಿಂಗ್ ಟೈಮ್ ಸೆನ್ಷಿಯಲ್ ಅಲ್ಲ, ವೆಲೋಮಾ ಇದು, ಮತ್ತೆ ಇದು ನಾರ್ಮಲ್. ಹೇಗಿದೆ? ಓ, ಥ್ಯಾಂಕ್ ಯು. ತುಂಬ ಖುಷಿ ಆಗಿದೆ. ಸೊ ಹಲೋ ಗೈಸ್, ಇವಾಗ ನಾವು ರಕ್ಕಸಪುರದೋಳು ಅಂತ ಹೇಳಿ ಮೂವಿಗೆ ಹೋಗ್ತಾ ಇದ್ದೇವೆ. ರಾಜ್ವಿ ಶೆಟ್ಟಿ ಬಾರ ಟ್ರೈಲರ್ ನೋಡಿದೆ, ಬಟ್ ಅನುಷಾ ಇಂಥದ್ದು ಇಲ್ಲ. ಅನುಷಾ ಹೇಳ್ತಿದ್ದಾಳೆ ಹೋಗುವ ಅಂತೇಳಿ. 2:45 ಶೋ ಉಂಟು. ಸೊ ಇನ್ನೂ ಸಹ ಟಿಕೆಟ್ ಎಲ್ಲ ಇನ್ನೂ ಸಹ ಬುಕ್ ಆಗಲಿಲ್ಲ. ಸೊ ಹೋಗಿ ನನ್ನ ಬರ್ತ್ಡೇಗೆ ಮೂವಿ ನೋಡುವ ಅಂತ ಹೇಳಿ. ಗೈಸ್, ಇಷ್ಟೊತ್ತು ಮೂವಿ ಹೋಗುವ ಅಂತ ಇಲ್ಲಿ ಯಾವ ಮೂವಿಗೆ ಹೋಗುವ ಅಂತ ಡಿಸೈಡ್ ಮಾಡ್ತಿದ್ದಾರೆ. ಆಗದಿಂದ ರಕ್ಕಸಪುರದೊಳಗೆ ಹೋಗ್ಬೇಕು ಅಂತ. ಇಲ್ಲಿ ಆ ಮರಳಿ ಮನಸ್ಸಾಗಿದೆ. ಇದು 12 ಫೆಬ್ರವರಿ ರಿಲೀಸ್, ಈಗಲೇ ಹೋಗುವ ಅಂತ ಹೇಳ್ತಾರೆ. ಇವ್ರು ಎಂತ ಹೇಳೋದು ಇವರಿಗೆ? ಗೈಸ್, ಟಿಕೆಟ್ ಮಾಡುವ. ಅದಕ್ಕಿಂತ ಹಿಂದೆದಿಲ್ವಾ? ಅದೇ ಅದು 400 ಅದಕ್ಕಿಂತ ಹಿಂದೆ. ಸರಿ, ಅದೇ ಟಿಕೆಟ್ ಆಯಿತು. ಈಗ 2:45ಗೆ ಶೋ, ಸ್ಕ್ರೀನ್ 2. ವೈಷ್ಣವಿ, ಆರ್ ಯು ಎಕ್ಸೈಟೆಡ್? ಚಿತ್ರ, ಆರ್ ಯು ಎಕ್ಸೈಟೆಡ್? ಎಸ್ ಎಸ್. ತುಂಬ ಒಳ್ಳೆ ಇತ್ತು. ಲಾಸ್ಟ್ ಮಿನಿಟ್ ತನಕ ನಿಮಗೆ ಯಾರು ವಿಲನ್ ಅಂತಲೇ ಗೊತ್ತಾಗೋದಿಲ್ಲ. ಸ್ವಲ್ಪ ವಿಲನ್ ಯಾರು ಅಂತ ಗೊತ್ತಾಗ್ತದೆ. ಅದು ಲಾಸ್ಟ್ ಒಂದು 15 ಮಿನಿಟ್ಸ್ ಇರೋವಾಗ 15 ಅಲ್ಲ, ಒಂದು ಅರ್ಧ ಗಂಟೆ ಇರೋವಾಗ ಗೊತ್ತಾಗ್ತದೆ. ಅಲ್ಲಿ ತನಕ ಫುಲ್ಲು ಇವ್ರು ಇರ್ಬೋದಾ ಅಂತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಿಮ್ದು ನೀವು ಎಷ್ಟು ಹಣ ಕೊಟ್ಟು ಬರ್ತೀರ ಅದಕ್ಕೆ ವರ್ತ್. ನಿಮ್ಮದು ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ಲೆವೆಲ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಮೂವಿ, ಟೋಟಲ್ ಎಲ್ಲ ಅಪ್ಡೇಟ್. ನಾನು ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನನ್ನ ಮನೆಗೆ 1 more ಪಾರ್ಸೆಲ್ ಬಂದಿತ್ತು. ಇದು ನಿರೀಕ್ಷಾ ಮತ್ತು ಕಾವ್ಯ ಕೊಟ್ಟಿರುವಂಥ ಪಾರ್ಸೆಲ್. ಸೊ ಬನ್ನಿ ಅನ್ಪ್ಯಾಕ್ ಮಾಡುವ. ಎಂತ ಉಂಟು ಅಂತ ಗೊತ್ತಿಲ್ಲ, ನೋಡುವ ಬನ್ನಿ. ಸೊ ಫಸ್ಟ್ ಯಾವತ್ತೂ ಕೂಡ ದೊಡ್ಡ ಬಾಕ್ಸ್ ಓಪನ್ ಮಾಡೋದು ನಾನು, ನೋಡುವ. ಇಟ್ಸ್ ಅ ಫ್ಲವರ್, ಇಟ್ಸ್ ಅ ಡ್ರೈ ಫ್ಲವರ್. ಆ್ಯಂಡ್ ಇದರಲ್ಲಿ ಹೇಳ್ತಾ ಉಂಟು, ಯು ಆರ್ ಸಿಂಪ್ಲಿ ದ ಬೆಸ್ಟ್ ಅಂತೇಳಿ. ಸೊ ಒಂಥರ ನೋಡ್ಬೇಕಾದ್ರೆ ಒಂಥರ ನೋಡಿ ಯಾವ ಥರ ಕಂತ ಚಂದ ಮಾಡಿ ರ್ಯಾಪ್ ಮಾಡಿ ಒಂಥರ ಎಸ್ಥೆಟಿಕ್ ಉಂಟು, ತುಂಬ ಎಸ್ಥೆಟಿಕ್ ಉಂಟು. ಐ ಲವ್ ಇಟ್. ಒಂದು ಇದರಲ್ಲಿ ಚಾಕೋ ಚಿಪ್ ಮಫಿನ್ ಉಂಟು. ಐ ಆಮ್ ಅ ಬಿಗ್ ಚಾಕೋ ಚಿಪ್ ಮಫಿನ್ ಅಥವಾ ಕುಕ್ಕಿ ಕೈಂಡ್ ಆಫ್ ಗರ್ಲ್. ನನಗೆ ತುಂಬ ಇಷ್ಟ. ಸೊ ಥ್ಯಾಂಕ್ ಯು. ಸೊ 1 more ಬಾಕ್ಸ್ ಉಂಟು. ವಾವ್, ಇಟ್ಸ್ ಅ ಜ್ಯುವೆಲರಿ ಸೆಟ್ ಗೈಸ್. ಇದರಲ್ಲಿ ಇವಿಲ್ ಐ ಉಂಟು ನೋಡಿ, ನಿಮಗೆ ಕಾಣ್ತಾ ಉಂಟಾ? ಇವಿಲ್ ಐ ಅಂತ ಹೇಳಿದ್ರೆ ನನಗೆ ಯೂಶ್ವಲಿ ಜಾಸ್ತಿ ದೃಷ್ಟಿ ಆಗ್ತದೆ, ಇವಿಲ್ ಐ ಬರ್ತದೆ ನನಗೆ. ಸೊ ಐ ಹೋಪ್ ದಿಸ್ ವಿಲ್ ಪ್ರೊಟೆಕ್ಟ್ ಮೀ ಆ್ಯಂಡ್ ನಾಟ್ ಓನ್ಲಿ ಮೀ ಬಟ್ ನಮ್ಮ ಫ್ರೆಂಡ್ಶಿಪ್ಪನ್ನು. ಕಾಣ್ತದಾ? ಇದು ನನಗೆ ಇವಿಲ್ ಐ ನೆನಪಾಗ್ತದೆ, ಬಿಗ್ ಬಾಸ್ ನೆನಪಾಗ್ತದೆ, ಯಾಕೆ ಅಂತ ಗೊತ್ತಿಲ್ಲ.
ನಾನು ಮತ್ತು ನಿರೀಕ್ಷಾ ಬಿಗ್ ಬಾಸ್ ಎಷ್ಟು ಫ್ಯಾನ್ ಆಗಿದ್ವಿ ಅಂತ ಹೇಳಿದರೆ, ಶೈನ್ ಶೆಟ್ಟಿ ವಿನ್ ಆಗಿದ್ದಲ್ವಾ, ಆಗ ನಾವಿಬ್ಬರು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ವಿ. ನಮ್ಗೆ ಇವರಿಗೆ ಸಹ ಕ್ಲಾಸ್ ಇತ್ತು. ನಾವಿಬ್ಬರು ಕ್ಲಾಸ್ ಬಂಕ್ ಮಾಡಿ, ಅಂದರೆ ನಮ್ಮ ಕಾಲೇಜ್ ಇದ್ದದ್ದು ಮೂಡುಬಿದ್ರೆಯಲ್ಲಿ, ನಾವಿಬ್ಬರು ಕ್ಲಾಸ್ ಬಂಕ್ ಮಾಡಿ ಬಸ್ಸಲ್ಲಿ ಉಡುಪಿಗೆ ಬಂದು, ನಮ್ಮಿಬ್ಬರ ಮನಸ್ಸು ಉಡುಪಿ, ಸೊ ಉಡುಪಿಗೆ ಬಂದು ಶೈನ್ ಶೆಟ್ಟಿಯನ್ನು ಮೀಟ್ ಮಾಡಿದ್ದೇವೆ. ಇವ್ರಿಗೆ ಅಷ್ಟು ಕ್ರೇಜ್ ಇತ್ತು ಗೈಸ್, ಅಷ್ಟು ಶೈನ್ ಶೆಟ್ಟಿಯ ಕ್ರೇಜ್ ಇತ್ತು, ಅಷ್ಟು ಬಿಗ್ ಬಾಸ್ ಫ್ಯಾನ್ ನಾವಿಬ್ಬರು ಸಹ. ಸೊ ಅದು ಒಂದು ಮೂಮೆಂಟ್ ನೆನಪುಂಟು. ಆ್ಯಂಡ್ ಒನ್ ಮೋರ್ ದ ಚೈನ್, ನಾನಂತೂ ದೊಡ್ಡ ಈ ಥರ ಚೈನ್ಸ್ ನನಗೆ ಡಿಫ್ರೆಂಟ್ ಔಟ್ಫಿಟ್ಗೆ ಡಿಫ್ರೆಂಟ್ ಚೈನ್ ಹಾಕಬೇಕು ಎಲ್ಲ. ಸೊ ಇದು ನಾನು ಪಕ್ಕ ಇದು ಚೈನ್ ಆ್ಯಂಡ್ ವೈಷ್ಣವ್ ಕೊಟ್ಟ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ನಿಮ್ಮ ಮುಂದೆ ಬರ್ತೇನೆ. ಗೈಸ್, ಐ ಆಮ್ ಸೋ ಹ್ಯಾಪಿ. ಫಸ್ಟ್ ಆಫ್ ಆಲ್ ಈ ಡ್ರೆಸ್ ಬಗ್ಗೆ ಹೇಳೋದಾದರೆ, ದಿಸ್ ಇಸ್ ಅ ಮ್ಯಾಕ್ಸಿ ಡ್ರೆಸ್. ನನ್ನ ಮ್ಯಾಕ್ಸಿ ಡ್ರೆಸ್ಗಳು ತುಂಬ ಕಮ್ಮಿ ಇತ್ತು. ನನಗೆ ತುಂಬ ಖುಷಿ ಆಗ್ತಾ ಉಂಟು, ಮಾತುಗಳೇ ಬರ್ತಿಲ್ಲ, ಅಷ್ಟು 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 ಪರ್ಫೆಕ್ಟಾಗಿ ಕಾಣ್ತಾ ಉಂಟು. ಸೊ ಡ್ರೆಸ್ಸಿಗೆ ಥಮ್ಸ್ ಅಪ್. ಥ್ಯಾಂಕ್ ಯು ವೈಷ್ಣವ್ ಫಾರ್ ದಿಸ್ ಡ್ರೆಸ್, ಐ ಲವ್ ಇಟ್. ಸೊ ನೆಕ್ಲೆಸ್ ನೋಡಿ, ಇದು ನೋಡಿ, ಆ್ಯಂಡ್ ರಿಂಗ್ ನೋಡಿ, ಇದು ಸಹ ಗೈಸ್ ಎಷ್ಟು ಒಳ್ಳೆ ಉಂಟು ಅಂತ ಹೇಳಿದರೆ, ಇದು ಬ್ರಾಸ್ಲೆಟ್. ಫಸ್ಟ್ ಆಫ್ ಆಲ್ ಹೇಳೋದಾದರೆ ಒಂಥರ ಡೇ ಟು ಡೇ ಲೈಫ್ಗೆ ಹಾಕುವಂಥ ಬ್ರಾಸ್ಲೆಟ್ ಥರ ಉಂಟು, ಬಟ್ ಇಟ್ ಹ್ಯಾಸ್ ಅ ಇವಿಲ್ ಐ. ಸೊ ಇಟ್ ಹ್ಯಾಸ್ ದಿಸ್ ಒನ್. ಇದು ಎಂತಂತ ಎಲ್ಲ ಇವಿಲ್ ಐ ಬಂದರೆ ಸಹ ಅದನ್ನೆಲ್ಲ ತೆಗೀತದೆ. ಸೊ ನನಗೆ ಅಂತ ಇದು ತುಂಬ ಬೇಕಿತ್ತು. ಆ್ಯಂಡ್ ಇದು ನೋಡಿ, ಈ ಸಹ ಲೇಯರ್ಡ್ ಆಗೋದ್ರಿಂದ ಒಂಥರ ನೋಡಿ ಕೂಲ್ ಆದಂಥ ಎಸ್ಥೆಟಿಕ್ ಕೊಡ್ತದೆ. ಒಂದು ಲೇಯರ್ ಅಲ್ಲ, ಇದು ಮಲ್ಟಿಪಲ್ ಲೇಯರ್ ಇರೋದ್ರಿಂದ ನೋಡಿ ತುಂಬ ಪ್ರಿಟಿಯಾಗಿ ಕಾಣ್ತಾ ಉಂಟು, ತುಂಬ ಪ್ರಿಟಿಯಾಗಿ ಕಾಣ್ತಾ ಉಂಟು. ಆ್ಯಂಡ್ ಅಫ್ಕೋರ್ಸ್ ದಿ ರಿಂಗ್ ಅಂತೂ ಬಿಗ್ ಬಾಸ್ ರಿಂಗ್ ಥರವೇ ಉಂಟು. ಒಂಥರ ಅಂದರೆ ಸುತ್ತ ಒಂಥರ ಸ್ಟೋನ್ಸ್ ಎಲ್ಲ ಬಂದು ತುಂಬ ಹೈಲೈಟಾಗಿ ತುಂಬ ಪ್ರಿಟಿಯಾಗಿ ಕಾಣ್ತದೆ. ನಿರೀಕ್ಷಾ, ಕಾವ್ಯ, ಲಿಟ್ರಲಿ ಔಟ್ ಡನ್ ಯುವರ್ ಜಾಬ್. ತುಂಬ ಪ್ರಿಟಿ ಉಂಟು, ನನಗೆ ತುಂಬ ಇಷ್ಟ ಆಯಿತು. ನಿರೀಕ್ಷಾ ಮತ್ತು ನನಗೆ ಎಲ್ಲರೂ ಓದ್ಬೇಕಾದ್ರೆ ಇದು ಆ್ಯಂಟಿ ಟಾರ್ನಿಷ್ ಅಂತೇಳಿ. ಸೊ ಥಮ್ಸ್ ಅಪ್. ಸೊ ವೈಷ್ಣವ್ ಕೊಟ್ಟಂಥ ಒನ್ ಮೋರ್ ಡ್ರೆಸ್ ಉಂಟು. ಇದು ಒನ್ ಮೋರ್ ಡ್ರೆಸ್, ದಿಸ್ ಇಸ್ ಅನಾರ್ಕಲಿ ಡ್ರೆಸ್. ಕಲರ್ ನೋಡಿ ಎಷ್ಟು ಪ್ರಿಟಿಯಾಗಿ ಉಂಟು, ಪಿಂಕ್ ಕಲರಲ್ಲಿ ಉಂಟು. ಆ್ಯಂಡ್ ಪ್ಯಾಟರ್ನ್ಸ್ ಆಲ್ಸೋ ಒಂಥರ ಎಂತ ಹೇಳಿ ಡಿಫ್ರೆಂಟ್ ಆಗಿ ಉಂಟು ಪ್ಯಾಟರ್ನ್. ಯೂಶ್ವಲಿ ಇರುವಂಥ ಪ್ಯಾಟರ್ನ್ ಇಲ್ಲ. ಬ್ಲೂ ಡ್ರೆಸ್ ಆಗಿರಲು, ಈ ಪಿಂಕ್ ಆಗಿರಲಿ ಕೂಡ ವೈಷ್ಣವ್ ಐ ಲವ್ ಇಟ್ ಟು ದ ಕೋರ್. ಆಯಿತಾ, ಇದು ನನ್ನ ಬರ್ತ್ಡೇ ವ್ಲಾಗ್. ಇದು ಎಂಡಕ್ಕೆ ಬಂದಿದ್ದೀರಾ ನೀವು. ಸೊ ಇಲ್ಲಿ ತನಕ ನೀವು ವ್ಲಾಗನ್ನು ನೋಡಿದ್ದೀರ ಅಂದರೆ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ರಿಯಲಿ ಸ್ಟೆಪ್ಡ್ ಇನ್ ಆ್ಯಂಡ್ ಮೇಡ್ ಮೈ 25th ಬರ್ತ್ಡೇ ಬೆಸ್ಟ್ ಬರ್ತ್ಡೇ ಎವರ್ ಅಂತ ಹೇಳ್ಬೋದು ನಾನು. ಯಾಕಂದರೆ ನಾನು ಯಾವ ಥರ ಪರ್ಸನ್ ಅಂತ ಹೇಳಿದ್ರೆ, ನಾನು ತುಂಬ ಎಕ್ಸ್ಟ್ರೋವರ್ಟ್. ನನಗೆ ನನ್ನ ಸುತ್ತ ಜನ ಇರಬೇಕು, ನಾನು ಪ್ರೀತಿ ಮಾಡೋ ಜನರೆಲ್ಲ ನನ್ನ ಬರ್ತ್ಡೇಗೆ ನನಗೋಸ್ಕರ ಬಂದು ಗ್ಯಾದರ್ ಆಗಬೇಕು. ಈ ಒಂದು ಸೆಲ್ಫಿಶ್ ಥರ ಕಾಣಿದ್ರೆ ಸಹ ನನಗೆ ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನೊಟ್ಟಿಗೆ ನಾನು ಸೆಲೆಬ್ರೇಟ್ ಮಾಡಬೇಕು, ನನ್ನೊಟ್ಟಿಗೆ ಇರಬೇಕು ಅಂತ ಆಸೆ. ಯಾಕೆ ಈ ವರ್ಷ ಲಿಟ್ರಲಿ ಹಾಗೆ ಆಯಿತು. ಈ ವರ್ಷ ನಾನು 12 o'clock ಬರ್ತ್ಡೇ ಸೆಲೆಬ್ರೇಷನಿಂದಾಗಿ ಲಾಸ್ಟ್ ಎಂಡ್ ಆಗೋ ತನಕ ಸಹ ಅದೇ ರೀತಿಯಲ್ಲಿ ಆಯಿತು. ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಬರ್ತ್ಡೇ ನಾನು ಲಿಟ್ರಲಿ ಬೆಸ್ಟ್ ಬರ್ತ್ಡೇ ಎವರ್. ಅಂದರೆ ನಾನು ಮನಸ್ಸಿಂದ ಹೇಳೋದು, ಯಾರೆಲ್ಲ ನನ್ನ ಬರ್ತ್ಡೇಗೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅಥವಾ ಅವ್ರು ಬರ್ಲಿಕ್ಕೆ ಆಗದೇ ಇದ್ದರೆ ಸಹ ವರ್ಚುವಲಲ್ಲಿ ಹೇಗೆ ನನ್ನ ಬರ್ತ್ಡೇನ ಸ್ಪೆಷಲ್ ಮಾಡಿದ್ರಿ, ನನಗೆ ವರ್ಡ್ಸ್ ಇಲ್ಲ. ನಿಮಗೆ ಜಸ್ಟ್ ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳ್ಬೋದು. ಐ ಲವ್ ಯು ಗೈಸ್ ಸೋ ಮಚ್.